ಏರ್ಪೋರ್ಟ್ ಹಾಗೂ ಯಲಹಂಕ ಭಾಗಕ್ಕೆ ತೆರಳಬೇಕಾದಂಥ ಸಂದರ್ಭದಲ್ಲಿ ಸಿಗುವಂತಹ ಹೆಬ್ಬಾಳ ಫ್ಲೈಓವರ್ ಏನಿದೆ ಅದರಲ್ಲೂ ಕೂಡ BDAಯಿಂದ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ನಿರ್ಮಾಣವಾಗ್ತಾ ಇರುವಂತಹ ಲೂಫ್ ಫ್ಲೈಓವರ್ ಅಥವಾ ಲೂಫ್ ನಿರ್ಮಾಣ ಏನಿದೆ ಇದೀಗ ಅಂತಿಮ ಘಟ್ಟಕ್ಕೆ ಬರ್ತಾ ಇರುವಂಥದ್ದು. ಅಂದಹಾಗೆ ನಾವೀಗ ಹೆಬ್ಬಾಳ ಫ್ಲೈಓವರ್ನಲ್ಲಿದ್ದೀವಿ. ಇದು ಮುಖ್ಯವಾಗಿ 2024ರಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ KR ಪುರಂ ಭಾಗಕ್ಕೆ ತೆರಳುವ ಸಂದರ್ಭದಲ್ಲಿ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಒಂದು 800 ಮೀಟರ್ ಅಂದಾಜು 800 ಮೀಟರ್ ಲೂಫ್ ನಿರ್ಮಾಣ ಕಾರ್ಯ ಕೂಡ ಆಗ್ತಾ ಇದೆ. ಸರಿಸುಮಾರು 87 ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿ 2022ರಲ್ಲಿ ಆರಂಭ ಆಯಿತು. 2024ಕ್ಕೆ ಗಡುವನ್ನು ಕೂಡ ನೀಡಲಾಗಿತ್ತು. ಈಗ ಆಗಸ್ಟ್ 15ಕ್ಕೆ ಲೋಕಾರ್ಪಣೆ ಆಗುತ್ತೆ ಅನ್ನುವಂತಹ ಮಾಹಿತಿ ಈಗ BDA ಅಧಿಕಾರಿಗಳು ನೀಡ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ DCM DK ಶಿವಕುಮಾರ್ ಅವರು ಕೂಡ ಸ್ವತಃ ಈ ಒಂದು ಜಾಗಕ್ಕೆ ಬಂದು ಕಾಮಗಾರಿಗಳ ಪರಿಶೀಲನೆ ಮಾಡಿದ್ರು. ಯಾವ್ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ, ಎಷ್ಟು ವರ್ಕ್ ಪೆಂಡಿಂಗ್ ಇದೆ, ಹಾಗೇನೆ ಇನ್ನೆಷ್ಟು ಕಾಮಗಾರಿಗಳು ಆಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು BDA ಅಧಿಕಾರಿಗಳಿಂದ ಪಡೆದುಕೊಂಡ್ರು. ಇಲ್ಲಿ ಮುಖ್ಯವಾಗಿ ಅಂತಂದರೆ KR ಪುರಂನಿಂದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯವರು ಕೂಡ ಬರಬೇಕಾಗುತ್ತೆ. ಈ ಒಂದು ಭಾಗದಲ್ಲಿ ಸಂಚಾರ ದಟ್ಟಣೆ ಅಂದರೆ ಬೆಳಗ್ಗೆಯಿಂದಲೂ ಕೂಡ 24 ದಿನದ 12 ಗಂಟೆಗಳ ಕಾಲ ಇಲ್ಲಿ ವಿಪರೀತ ವಾಹನ ದಟ್ಟಣೆ ಇರ್ತದೆ, ಸಂಚಾರ ದಟ್ಟಣೆ ಇರುತ್ತೆ. ಅಷ್ಟು ವೆಹಿಕಲ್ಗಳ ಮೂಮೆಂಟ್ ಇಲ್ಲಿ ಈ ಭಾಗದಲ್ಲಿ ಆಗುತ್ತೆ. ಸಹಜವಾಗಿ ವಾಹನ ಸವಾರರು ಕೂಡ ಹೆಬ್ಬಾಳ ಫ್ಲೈಓವರ್ ಬರಬೇಕು ಅಂತಂದರೆ ಮೂಗು ಮುರಿಯುವಂಥದ್ದು, ಯಾಕಾದರೂ ಬಂದ್ವೇನಪ್ಪ ಅನ್ನುವಂತಹ ಬೇಸರವನ್ನು ಅಸಮಾಧಾನವನ್ನು ಹೊರಹಾಕುವಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ಸಂಚಾರ ದಟ್ಟಣೆಯನ್ನು ಟ್ರಾಫಿಕ್ ಜಾಮನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಈಗ ಈ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ KR ಪುರಂ ಭಾಗಕ್ಕೆ ಹೋಗಲಿಕ್ಕೆ ಲೂಫ್ ನಿರ್ಮಾಣ ಕೂಡ ಆಗ್ತಾ ಇದೆ. ಇದು ಬೆಂಗಳೂರಿನ ಉತ್ತರ ಭಾಗಕ್ಕೆ ಅಂದರೆ ಉತ್ತರ ಭಾಗದಿಂದ ಬೆಂಗಳೂರಿಗೆ ನಗರಕ್ಕೆ ಪ್ರವೇಶಿಸ ಮಾಡಲಿಕ್ಕೆ ಇದ್ದಂತಹ ಒಂದು ಯಲಹಂಕ ಆಗಿರ್ಬೋದು, ಏರ್ಪೋರ್ಟ್ ಆ ಭಾಗಕ್ಕೆ, ಹೊಸಕೋಟೆ ಆ ಭಾಗಕ್ಕೆ ಹೋಗುವಂಥ ಅಲ್ಲಿಂದ ಬರುವಂತಹ ವಾಹನಗಳ ಪ್ರಮುಖವಾಗಿ ಈ ಹೆಬ್ಬಾಳ ಫ್ಲೈಓವರನ್ನೇ ಅವಲಂಬಿಸಬೇಕಾಗತ್ತೆ. ಈ ಒಂದು ಭಾಗದಲ್ಲೇ ಜನರು ಬರಬೇಕು, ಹಾಗೇನೆ ತೆರಳಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಈಗ BDA ಒಂದು ಲೂಫನ್ನು ನಿರ್ಮಾಣ ಮಾಡ್ತಾ ಇದೆ. ಇದು ಬಹು ಬೇಡಿಕೆಯ ಒಂದು ಫ್ಲೈಓವರ್ ಕೂಡ ಆಗಿತ್ತು. ಹಾಗಾಗಿ ಇದು ಆಗಸ್ಟ್ ತಿಂಗಳಲ್ಲಿ ಅಂತಂದರೆ ಇದೇ ಆಗಸ್ಟ್ 15ಕ್ಕೆ ಈ ಒಂದು ಕಾಮಗಾರಿ ಪೂರ್ಣ ಆಗುತ್ತೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಇದ್ರ ಜೊತೆಗೇನೆ BBMP ಕೂಡ ನಾವು ವಿಜುವಲ್ಸಲ್ಲಿ ನೋಡ್ಬೋದು. ಇಲ್ಲಿ ಒಂದು ರೀತಿಯಲ್ಲಿ ಫ್ಲೈಓವರಲ್ಲೇ ಇದ್ದಂತಹ ಪಾಟ್ಹೋಲ್ಸ್ಗಳನ್ನು ಮುಚ್ಚುವಂಥದ್ದು, ಹಾಗೆಯೇ ಮರು ಡಾಂಬರೀಕರಣ ಕಾರ್ಯ ಕೂಡ ಮಾಡಿದೆ. ಯಾಕೆಂದರೆ ಜಾಸ್ತಿ ಪಾಟ್ಹೋಲ್ಸ್ ಇದ್ದಂತೂ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಶರವೇಗದಲ್ಲಿ ಬರುವಂತಹ ವಾಹನ ಸವಾರಿಗೆ ಪಾಟ್ಹೌಸ್ಗಳಿಂದ ಗಂಡಾಂತರಗಳು ಎದುರಾಗುವಂತಹ ಭೀತಿ ಕೂಡ ಇತ್ತು. ಹಾಗಾಗಿ ಬಹುತೇಕ ಕಡೆ ಪಾಟ್ಹೌಸ್ಗಳನ್ನು ಮುಚ್ಚುವಂಥ ಕಾರ್ಯ ಆಗಿದೆ. ಆದರೂ ಕೂಡ ಕೆಲವೊಂದು ಕಡೆ ಇನ್ನೂ ಕೂಡ BBMPಯಿಂದ ಮುಚ್ಚಲಾದಂತಹ ಪಾಟ್ಹೋಲ್ ಕೂಡ ಕಳಪೆ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ನಾವು ಕೂಡ ಓಡಾಡುವಂಥ ಸಂದರ್ಭದಲ್ಲಿ ನಮಗೆ ತಿಳಿದು ಬಂದಿರುವಂಥದ್ದು. ಒಟ್ಟಾರೆ ಏನಂತಂದರೆ ಮುಖ್ಯವಾಗಿ ಈ ಒಂದು BDA ಇಂದ ನಿರ್ಮಾಣವಾಗ್ತಾ ಇರುವಂತಹ ಲೂಪ್ ಏನಿದೆ, ಈ ಒಂದು ಮೇಲ್ಸೇತುವೆ ಏನಂತ ಕರೆಸ್ಕೊಳ್ತೀವಿ, ಅದು ಬರುವ ದಿನಗಳಲ್ಲಿ ಲೋಕಾರ್ಪಣೆ ಆಗುತ್ತೆ. ಸಹಜವಾಗಿ ಈ ಭಾಗದಲ್ಲಿ ತೆರಳುವಂಥದ್ದು ಅಥವಾ ಬರುವಂತಹ ವಾಹನ ಸವಾರಿಗೆ ನಿಟ್ಟಿಸಿರು ಬಿಡುವಂತಹ ಒಂದು ಕೆಲಸ ಆಗುತ್ತೆ. ಹಾಗಾಗಿ ಈ ಕಾಮಗಾರಿ ಬಹುಬೇಗ ಆಗಲಿ ಅನ್ನುವಂಥ ಆಶೆ ಕೂಡ ನಮ್ಮದು. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು. ನಡ್ಕೊಂಡು ಹೋಗ್ಲಿಕ್ಕೆ
ಹೌದು ಸರ್. ಇಲ್ಲಿ ನೋಡ್ಕೊಳ್ಳಿ. ಹೇಳಿ ಸರ್. ಎಷ್ಟು ಜಾಮ್ ಇದೆ, ಏನು ತೊಂದರೆ ನಿಮಗೆ? ಮಧ್ಯಾಹ್ನ 3 ಗಂಟೆ ಸ್ಟಾರ್ಟ್ ಆದ್ರೆ ರಾತ್ರಿ 11 ಗಂಟೆ ಆದರೂ ಜಾಮ್ ಆಗ್ತದೆ. ಯಾರು ಹೇಳೋರು ಕೇಳೋರು ಯಾರಿಲ್ಲ ಇದಕ್ಕೆ. MLA ಮೊದಲೇ ಟೌನ್ ಫ್ಲೋರ್ ಇದ್ದಿದ್ದೂ ಇಲ್ಲ. ಟ್ರಾಫಿಕ್ ಪೊಲೀಸರು ಅವರು ಎಷ್ಟು ಸಮಸ್ಯೆ ಇದು ಮಾಡೋಕ್ಕೂ ಆಗಲ್ಲ. ಪಬ್ಲಿಕ್ ಅವರು ತಲೆ ಕೆಡ್ಸ್ಕೊಂಡು ಅವ್ರ ಪಾಡ್ಕ ಅವ್ರು ಓದ್ತಾ ಇದ್ದಾರೆ. ಏನು ಮಾತಾಡೋಕ್ಕೂ ಇದಿಲ್ಲ. ಸುಮ್ಮನೆ ಬರ್ತಾರೆ. DCM ಬಂದ ನೋಡ್ದ ಹೋದ. ಅವ್ರ ಅಧಿಕಾರ ಬೇಕೇ ಹೊರತು ಜನದ ಸೇವೆ ಏನಿಲ್ಲ. ನನ್ನ ಮಕ್ಳು ಮಾನ ಮರ್ಯಾದಿನೇ ಇಲ್ಲ ಅವ್ರ. ಹಂಗಾಗಿದೆ ಸರ್ ಪರಿಸ್ಥಿತಿ. ಇಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಅವ್ರಿಗೆ. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಸರ್. ಹಾಂ, ಹೆಬ್ಬಾಳ ಜಾಮ್ ಫ್ಲೈಓವರ್ ಏನು ಸರ್, ಇದೇ ಮೇತ್ರಿ ಅಲ್ಲಿ ಮಾಡ್ತಾರೆ ಸರ್. ಅವರು ಏನು ಮಾಡಿದ್ರೇನು ಪಾಪ ಅವ್ರು ಮಾಡುತ್ತೆ. ಅವ್ರು ಬರ್ತಾರೆ, ಓದ್ತಾರೆ, ಮಾತಾಡ್ತಾರೆ. ಬೇರೆ ಇನ್ನೇನಿಲ್ಲ. ಜನದ ತೊಂದರೆ ಆಗ್ತದೆ. ಜನದ ಬಗ್ಗೆ ಯಾರು ಇದು ಮಾಡೋಲ್ಲ ಅಲ್ವರ. ಹಂಗಾಗಿದೆ ಸರ್. ರಾಜಶೇಖರ್ ಅಂತ.